ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ಈ ಬ್ಲಾಗ್ಸು ಒಂದು ಟೆಂಪಲ್ ರನ್ ಆಗಿದ್ದು ಯಾವ ರೀತಿ ಎಲ್ಲ ಟೆಂಪಲ್ ರನ್ ಮಾಡಿದ್ದೀವಿ ಅಂತ ಈ ಬ್ಲಾಗಲ್ಲಿ ನೋಡೋಣ ಬನ್ನಿ. ಸ್ವಲ್ಪ ಹರಕೆ ಇತ್ತು ಅಂತ ಹೇಳಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು. ನಾವು ಫಸ್ಟ್ ಹೋಗ್ತಿರೋದು ಅಂದರೆ ಇವಾಗ ನಾನು ಚಿಕ್ಕವಳಿದ್ದಾಗ ನಾನು ಫ್ಯಾಮಿಲಿ ಜೊತೆ ಅಂದರೆ ಅಮ್ಮನ ಜೊತೆ ಎಲ್ಲ ಇದು ಟ್ರಿಪ್ಪು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿದ್ದು. ಆವಾಗ ನನಗೆ ಅದೊಂದು ತುಂಬಾ ಇಷ್ಟ. ಆವಾಗಿನ ಮೆಮೊರಿ ಇನ್ನೂ ಹಾಗೆ ಇತ್ತು. ಹಂಗಾಗಿ ಇಲ್ಲಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಇವಾಗ ಬೆಳಗ್ಗೆನೇ ಬಿಟ್ಟಿರೋದು ಮನೇನ, 8 ಗಂಟೆಗೆ ಬಿಟ್ಟಿದ್ವಿ. ಇಲ್ಲಿ ಇವಾಗ ಬಂದು 4 ಗಂಟೆ ಆಗಿತ್ತು. ಇವಾಗ ಮೊದಲು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಒಳಗಡೆ ಹೋಗ್ತಿರೋದು. ಅರ್ನಾ ಅರ್ನಾ ಜಾಸ್ತಿ ಎಲ್ಲ ಆರಾಮಾಗಿ ಆರಾಧನೆಗಂತೂ ಕಾರಲ್ಲಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಗಿಟ್ಟಿದೆ. ಹಂಗಾಗಿ ಕೆಳಗಡೆ ಇಳಿಸಿ ಅಂತ ಆಟ ಮಾಡ್ತಿದ್ವಿ. ಯಾವ ಥರ ಪ್ರಶಾಂತವಾಗಿದೆ, ಅತಿಯಾಗಿ ರಶನ್ ಇಲ್ಲ. ಆರಾಧನಾ, ನಾವು ಆರಾಧ್ಯನ ಬಿಟ್ಟು ಬಂದಿರೋದ್ರಿಂದ ಅವಳನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ವಿ. ಅವಳು ಧಾರವಾಡದಲ್ಲಿರೋದು, ಹಾಗಾಗಿ ಅವಳು ಬಂದಿಲ್ಲ, ನಾವು ಅಷ್ಟೇ ಬಂದಿರೋದು. ಹಾಗಾಗಿ ಸಿಕ್ಕಾಪಟ್ಟೆ ಅವಳನ್ನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೀವಿ. ಇವಾಗ ಹೊರನಾಡು ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಿರೋದು. ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ಹರಕೆ ಇರೋದ್ರಿಂದ ಮೊದಲು ಧರ್ಮಸ್ಥಳಕ್ಕೆ ಹೋಗಿ ನಂತರ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಆರಾಧನಾ ಮಲ್ಕೊಂಡಿದ್ದಾಳೆ. ಇವಾಗ 7 ಗಂಟೆ ಆಗಿದೆ. ಧರ್ಮಸ್ಥಳದ ಒಳಗಡೆ ನಾವು ಬಂದಿದ್ದೀವಿ. ಧರ್ಮಸ್ಥಳದಲ್ಲಿ ಜಾಸ್ತಿ ಟ್ರಾಫಿಕ್ ಇಲ್ಲ, ಆಮೇಲೆ ಜಾಸ್ತಿನೂ ಕ್ರೌಡ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಕೂತ್ಕೊಂಡಂತೂ ಸಾಕಾಗಿಬಿಟ್ಟಿದೆ, ಬೆಳಗ್ಗೆಯಿಂದಲೇ ಟ್ರಾವೆಲ್ ಆಗಿದೆ. ನಾವಿಲ್ಲಿ ಧರ್ಮಸ್ಥಳದ ದಾಸೋಹ ಬಂದಿರೋದು ನೋಡಿ. ಯಾರಿಗೆಲ್ಲ ಟೆಂಪಲ್ ಊಟ ಅಂದರೆ ತುಂಬಾ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಧರ್ಮಸ್ಥಳದಲ್ಲಿ ಸ್ಟೇ ಮಾಡಲಿಲ್ಲ, ಮತ್ತು ನಾವು ಸುಬ್ರಹ್ಮಣ್ಯಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ನೋಡಿ, ಆರಾಧನಾ ಅಂತ ರೂಮಲ್ಲಿ ಮಲಗಿದ್ದಾಳೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಇವಾಗ ಮಾರ್ನಿಂಗ್ ಎದ್ದು ಬೆಳಿಗ್ಗೆ ಆರಾಧನಾ ಹಾಗೆ ಎಲ್ಲರೂ ನಾವು ರೆಡಿಯಾಗಿ ಇವಾಗ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಹಾಗೆ ಆರಾಧನಾ ಬೆಳಿಗ್ಗೆ ಆಟ ಆಡ್ತಿದ್ಲು. ಬ್ಯಾಗ್ನಾಗದಾಳೆ ಏನಕ್ಕ, ಬ್ಯಾಗಲ್ಲಿದ್ದಾಳೆ, ಬ್ಯಾಗಲ್ಲಿ ಇಟ್ಕೊಂಬಂದು. ಇವಾಗ ದೇವಸ್ಥಾನಕ್ಕೆ ಮಾರಾಧನೆ ಜುಟ್ಟ ನೋಡಿ. ಬೆಳಿಗ್ಗೆ ಬೇಗ ಹೋದರೂ ಸಹ ದೇವಸ್ಥಾನ
ತುಂಬಾ ರಶ್ ಇತ್ತು. ಮತ್ತು ಇವಾಗ ರಿಟರ್ನ್ ಟು ಮತ್ತು ಬೆಂಗಳೂರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.